ಜನಿವಾರ ನಮ್ಮ ಹೆಮ್ಮೆ, ನಮ್ಮ ನಂಬಿಕೆ. ಅಧಿಕಾರಿಗಳು ಮಾತ್ರ ಖಂಡಿತವಾಗಿ ಅವರಿಗೆ ಶಿಕ್ಷೆ ಆಗುವವರೆಗೆ ನಾವು ಖಂಡಿತ ಬಿಡಲ್ಲ ಸರ್. ನಮ್ಮ ವಿರುದ್ಧ ಯಾವ್ದಾದ್ರು ಇಂಥ ಘಟನೆಗಳು ನಡೆದಾಗ ನಾವು ಹೋರಾಟ ಮಾಡ್ತೀವಿ. ಇವರು ಬೇರೆ ಧರ್ಮದವ್ರಿಗೆ ಇದಕ್ಕೆ ಇವ್ರ ಕೈ ಹಾಕಿ ತಾಕತ್ತಿದೆಯಾ? ಸಿಇಟಿ ಪರೀಕ್ಷೆಗೆ ಹಾಜರಾದಂತಹ ವಿದ್ಯಾರ್ಥಿಗೆ ಜನಿವಾರವನ್ನ ತೆಗೆಸಿದಂತಹ ಘಟನೆ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟಿಗಿನ ಚರ್ಚೆಗೆ ಕಾರಣ ಆಗಿರುವಂಥದ್ದು ಮತ್ತು ಅನೇಕ ಪ್ರತಿಭಟನೆಗಳು ಕೂಡ ನಡೀತಾ ಇರುವಂಥದ್ದು. ಇವತ್ತು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದವರು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಮನವಿ ಕೂಡ ಸಲ್ಲಿಸಿದ್ದಾರೆ. ಅವರು ಪ್ರತಿಭಟನೆ ಅಂತೇಳಿ ಹೇಳಿದರು, ಆದರೆ ಪ್ರತಿಭಟನೆಗೆ ಎಲ್ಲೂ ಅವಕಾಶ ಇಲ್ಲದೆ ಇರೋದ್ರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ನಮ್ಮ ಜೊತೆ ಅದರ ರಾಜ್ಯಾಧ್ಯಕ್ಷರಾದಂಥ ಪ್ರದೀಪ್ ಅವರಿದ್ದಾರೆ. ಅವ್ರೇನು ಹೇಳ್ತಂತೆ ಕಾರಣ, ಇದು ಪ್ರತಿ ವರ್ಷ ಕೂಡ ಇಂಥ ಘಟನೆಗಳು ನಡೀತಾನೆ ಇದ್ದಾವೆ. ಅದು CET ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಕಾಂಪಿಟೇಟಿವ್ ಎಕ್ಸಾಮು. ಅಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೀತಾನೆ ಇದ್ದಾವೆ. ಹಿಂದೂ ಕೂಡ ನೀವು ಇದ್ರ ಬಗ್ಗೆ ಮನವಿ ಮಾಡಿದ್ರಿ, ಪ್ರತಿಭಟನೆ ಮಾಡಿದ್ರಿ, ಆದರೆ ನಿರಂತರವಾಗಿ ಈ ರೀತಿ ನಡೀತಾನೆ ಇದ್ದಾವೆ. ಏನು ಹೇಳ್ತೀರಿ? ನಾವು ಈ ಹೋದ ವರ್ಷ ಕೂಡ ಇದೇ ಥರ ಆಗಿತ್ತು. ಕೂಡಲೇ ನಾವು ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿ ಸಲ್ಲಿಸಿ ಸರ್ಕಾರದಿಂದ ಈ ಸಲ ಕ್ಲಿಯರ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಜನಿವಾರನ ತೆಗೆಸಬಾರ್ದು ಅಂತ. ಆ ಥರ ಗೈಡ್ಲೈನ್ಸ್ ಇದ್ದರೂ ಕೂಡ CET ಆಯುಕ್ತರು ಏನು ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಅಧಿಕಾರಿಗಳಿಗೆ ಈ ಗೈಡ್ಲೈನ್ಸ್ ಬಗ್ಗೆ ಮಾಹಿತಿ ಇಲ್ವಾ, ಅಥವಾ ಅದ್ರ ಬಗ್ಗೆ ಗೌರವ ಇಲ್ವಾ, ಅಥವಾ ಬ್ರಾಹ್ಮಣರ ಬಗ್ಗೆ ದ್ವೇಷದಿಂದ ಈ ಥರ ಕೃತ್ಯ ಮಾಡ್ತಾ ಇದ್ದಾರೆ. ನಮಗೆ ಇದನ್ನು ಅವ್ರು ಹೇಳಬೇಕಾಗಿದೆ. ಅದನ್ನು ಏನಕ್ಕೆ ಅಂದರೆ ಈಗಾಗಲೇ ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಅವ್ರು ಯಾರು ಕೃಪಾನಿಧಿ ಕಾಲೇಜಲ್ಲಿ ಮಾಡಿದ್ದಾರೆ ಅವರು ಉದ್ದೇಶಪೂರ್ವಕವಾಗೇ ತೆಗೆಸಿದಾರಂತೆ. ಅದಕ್ಕೋಸ್ಕರ ಅವ್ರನ್ನೀಗ ಅರೆಸ್ಟ್ ಆಗಿದ್ದಾರೆ. ಬಟ್ ಇದು ನಡಿಬಾರ್ದು ಮುಂದಿನ ದಿನಗಳಲ್ಲಿ. ಏನಕ್ಕೆ ಅಂದರೆ ಜನಿವಾರ ನಮ್ಮ ಹೆಮ್ಮೆ, ನಮ್ಮ ನಂಬಿಕೆ. ನಾವು ಅದನ್ನು ಸಂಸ್ಕೃತಿ ಅದು. ನಾವು ಪ್ರತಿ ದಿವಸ ಅದನ್ನು ಇಟ್ಕೊಂಡು 108 ಗಾಯತ್ರಿ ಹೇಳ್ಕೊಂಡು ನಾವು ಸಂಧ್ಯಾ ವಂದನೆ ಮಾಡೋವಂಥವ್ರು. ಇದಲ್ಲದೆ ಜನಿವಾರನ ದೇಶದಲ್ಲಿರೋ ಒಂದು 27ರಿಂದ 30 ಜಾತಿಯವರು ಅದನ್ನು ಉಪಯೋಗಿಸ್ತಾರೆ. ಅದರಿಂದ ಇವ್ರಿಗೆ ತೊಂದರೆ ಆಗಿರೋಂಥದ್ದು ಏನು, ಇವ್ರ ಉದ್ದೇಶ ಏನು, ಇದ್ರ ಹಿಂದೆ ಇರೋಂಥ ದುರುದ್ದೇಶ ಇದು. ಏನಕ್ಕೆ ನಮ್ಮ ಮಕ್ಕಳ ಮಾನಸಿಕ ಸ್ಥೈರ್ಯನ ಹಾಳು ಮಾಡಿ ಅವ್ರಿಗೆ ಒಳ್ಳೆ ಮಾರ್ಕ್ ಬರಬಾರ್ದು ಅನ್ನೋ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಅಲ್ಲ, ಈಗ ಸರ್ಕಾರಕ್ಕೆ ಮನವಿ ಮಾಡಾಗಿತ್ತು, ಸರ್ಕಾರದ ಆದೇಶದಲ್ಲೂ ಕೂಡ ಇದೆ. ಹೀಗಿರ್ಬೇಕಾದ್ರೆ ಇದನ್ನ ನೀವು ಯಾರ ಮೇಲೆ ಇದನ್ನ ಬ್ಲೇಮ್ ಮಾಡ್ತಾ ಇದ್ದೀರಿ ಅಂತೇಳಿ, ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಕೇಂದ್ರಗಳ ಬಗ್ಗೆನೋ ಅಥವಾ ಸರ್ಕಾರದ ಮೇಲೇನೆ ನೀವು ಇದನ್ನ ಆರೋಪ ಮಾಡ್ತಾ ಇದ್ದೀರಾ? ಅಲ್ಲ, ನಾವು ಹೇಳೋದು ಇದು ನೋಡಿ, ಇದಕ್ಕೆ ಗೈಡ್ಲೈನ್ಸ್ ಇದೆ. ಗೈಡ್ಲೈನ್ಸ್ ಯಾರ ಪಾಲನೆ ಮಾಡಿಲ್ಲ. ಈಗ ಆ ಕಾಲೇಜ್, ಈಗ ಕೃಪಾನಿಧಿ ಕಾಲೇಜ್ ಅಂತ, ಅದೇ ಥರ ಹಲವು ಕಾಲೇಜುಗಳಲ್ಲಿ ಆಗಿದೆ. ಆ ಕಾಲೇಜಿನ ಮಾನ್ಯತೆ ಮೊದಲು ರದ್ದು ಮಾಡಿ. ಯಾಕೆಂದರೆ ಅವರಿಗೆ ಕಾನೂನಿನ ಬಗ್ಗೆ ಗೌರವ ಇಲ್ಲ, CET ಈಗ ಗೈಡ್ಲೈನ್ಸ್ ಬಗ್ಗೆ ಗೌರವ ಇಲ್ಲ, ಅಥವಾ ಅಲ್ಲಿರೋ ಯಾರು ಅಧಿಕಾರಿಗಳಿದ್ದಾರೆ ಅವ್ರು ಯಾರು ಈಗ ಕೃತ್ಯ ಮಾಡಿದ್ದಾರೆ ಅಂಥವ್ರಿಗೂ ಈ ಕಾನೂನಿನ ಬಗ್ಗೆ ಗೌರವ ಇಲ್ಲ ಅಂದಾಗ ಆ ಮಕ್ಕಳ ಬಗ್ಗೆ ಒಂದು ತಿಳ್ಕೊಬೇಕು ತಾನೆ. ಪಾಪ ಏನು 16 ವರ್ಷ 18 ವರ್ಷದ ಹುಡುಗರು ಇವತ್ತು ಅಲ್ಲಿ ಬರಿತಾ ಇದ್ದಾರೆ ಅಂದಾಗ ಅಂಥವ್ರಿಗೆ ತೊಂದರೆ ಕೊಡ್ಬೇಕಾದ್ರೆ ಹೇಗಾದ್ರೂ ಮನ್ಸು ಬರುತ್ತೆ ಇವರಿಗೆ. ಅಂಥವ್ರಿಗೆ ಈ ಸಮಾಜದಲ್ಲಿ ಇರಲಿಕ್ಕೆ ಅವರಿಗೆ ನೈತಿಕ ಇದಿರಲ್ಲ. ಅವರಿಗೆ ಜೈಲಲ್ಲಿ ಇಡಬೇಕು ಅವ್ರನ್ನ. ಅದಕ್ಕೋಸ್ಕರ ಸರ್ಕಾರ ಇಮಿಡಿಯೇಟ್ ಆಗಿ ನಾನ್ ಬೆಲಬಲ್ ವಾರೆಂಟ್ ಮಾಡಿ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವು ಕೇಳ್ತಾ ಇದೀವಿ. ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಏನು ಕೊಟ್ಟಿದ್ದೀರಲ್ಲ, ಏನು ಮನವಿ ಕೊಟ್ಟಿದ್ರಿ ಮತ್ತು ಜಿಲ್ಲಾಧಿಕಾರಿಗಳು ಏನು ಹೇಳಿದ್ರು? ಜಿಲ್ಲಾಧಿಕಾರಿಗಳಿಗೆ ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ. ಈಗ ಯಾವ ಕಾಲೇಜಲ್ಲಿ ಆಗಿದೆ ಆ ಕಾಲೇಜಿನ ಮಾನ್ಯತೆ ರದ್ದು ಮಾಡಿ, ಅದು ಯಾವ ಅಧಿಕಾರಿಗಳು CET ಅಧಿಕಾರಿಗಳು ಮಾಡಿದ್ದಾರೆ ಅವರನ್ನು ನೀವು ಇಮಿಡಿಯೇಟಾಗಿ ಕೆಲಸದಿಂದನೇ ಡಿಸ್ಮಿಸ್ ಮಾಡಬೇಕು. ನಮಗೆ ಸಸ್ಪೆನ್ಷನ್ ಬೇಕಾಗಿಲ್ಲ, ಮತ್ತು ರಿವೋಕ್ ಆಗುತ್ತೆ, ಡಿಸ್ಮಿಸ್ ಮಾಡಿ ಆಮೇಲೆ ಅವರನ್ನು ಜೈಲಿಗಟ್ಟಿ. ಅದಲ್ಲದೆ ನಮ್ಮ ಯಾವ ಮಗು ಈಗ ಬರೆದಿದೆ, ನಾಳೆ CET ರ್ಯಾಂಕ್ ಏನಾರು ಕಮ್ಮಿ ಬಂದಾಗ, ಯಾರ ಮಗುಗೆ ತೊಂದರೆ ಆಗಿದೆ ಆ ಮಗು CET ರ್ಯಾಂಕ್ ಕಮ್ಮಿ ಬಂದಾಗ ಆ ಮಗುನ ನೀವು ಕೇಳಿದ ಇನ್ಸ್ಟಿಟ್ಯೂಷನಲ್ಲಿ ನೀವು ಸೀಟ್ ಒದಗಿಸೋಂಥ ಕೆಲಸ ನೀವು ಸರ್ಕಾರ ಕಡೆಯಿಂದ ಮಾಡಬೇಕು ಅಂತ ನಾವು ಕೇಳಿದ್ದೀವಿ. ಅದಲ್ಲದೆ ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಜನಿವಾರದ ಸುದ್ದಿಗೆ ಯಾರೂ ಬರಬಾರ್ದು. ಅದಕ್ಕೆ ಒಂದು ಸರಿಯಾದ ಒಂದು ಕಾನೂನು ಥರ ದೃಷ್ಟಿಯಲ್ಲಿ ನೀವು ಮಾಡಿ ಅಂತ ನಾವು ಕೇಳಿದ್ದೀವಿ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರ ಮೇಲೆ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಅಥವಾ ಏನಾದರೂ ಅವ್ರಿಗೆ ಅವಹೇಳನ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಕಠಿಣವಾಗಿರ್ತಕ್ಕಂತಹ ಕಾನೂನುಗಳಿದ್ದಾವೆ. ಅದೇ ಪ್ರಕಾರವಾಗಿ ಅದು ನಡೀತದೆ ಅಲ್ಲಿ. ಆದರೆ ಯಾಕೆ ಪರ್ಟಿಕ್ಯುಲರ್ ಕೆಲವೊಂದು ಸಮಾಜ, ಬ್ರಾಹ್ಮಣ ಸಮಾಜಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಇಂತಹ ಘಟನೆಗಳು ನಡೆದಾಗ ಅದು ಪ್ರಬಲವಾಗಿ ಯಾಕೆ ಆ್ಯಕ್ಷನ್ ಆಗೋದಿಲ್ಲ ಅಂತೇಳಿ? ಅಲ್ಲ, ಈಗ ಅದನ್ನು ಹೋದ ಸಲ ನಾವು ಎಲ್ಲ ಬ್ರಾಹ್ಮಣ ಸಂಘಟನೆಗಳು ಮನವಿ ಸಲ್ಲಿಸಿದ ಮೇಲೆ ಸರ್ಕಾರ ಈ ಸಲ ಗೈಡ್ಲೈನ್ಸ್ ಮಾಡಿದೆ ಜನಿವಾರ ತೆಗೆಸಬಾರ್ದು ಅಂತ. ಆದರೂ ಇವರು ಗೈಡ್ಲೈನ್ಸ್ ಬಗ್ಗೆ ಇವರಿಗೆ ಗೌರವ ಇಲ್ಲದೆ ಇರೋಂಥ ಅಧಿಕಾರಿಗಳಿದಾರಲ್ಲ, ಅವರನ್ನು ಮೊದಲು ಇವರು ಡಿಸ್ಮಿಸ್ ಮಾಡಿದಾಗ, ಅದಕ್ಕೆ ಕ್ರಮ ತಗೊಂಡಾಗ ಮುಂದೆ ಯಾರು ಇಂಥ ಕೆಲಸ ಮಾಡೋದಿಲ್ಲ.
ಇದು ಅಥವಾ ಇದನ್ನು ಮಾಡ್ಲಿಕ್ಕೆ ಆಗಲ್ಲ ಅಂದರೆ ಸರಿಯಾದ ಒಂದು ಕಾನೂನು ತನ್ನಿ. ನಮ್ಮ ನೋಡಿ ಬ್ರಾಹ್ಮಣರ ಶಿಕೆ, ನಮ್ಮ ಕುಂಕುಮ ಅಥವಾ ವಿಭೂತಿ ಧಾರಣೆ, ಅಥವಾ ನಮ್ಮ ಮೂಗ್ಬೊಟ್ಟು, ಕಿವಿದು ತಾಳಿ, ಆಮೇಲೆ ನಮ್ಮ ಜನಿವಾರ ಎಲ್ಲದು ನಮ್ಮ ಸಂಸ್ಕೃತಿಯ ಭಾಗ. ಇದು ಅದರ ಬಗ್ಗೆ ಯಾರು ನಮಗೆ ಹೇಳೋಂಥ ಅವಶ್ಯಕತೆ ಇಲ್ಲ. ಇದು ವಸ್ತ್ರ ಸಂಹಿತೆ ಅದು ಇದು ಯಾವುದಕ್ಕೂ ಬರೋದಿಲ್ಲ. ಅದೆಲ್ಲದು ನಮ್ಮಲ್ಲಿ ಇರಲೇಬೇಕಾಗಿರೋಂಥದ್ದು. ಅದಕ್ಕೆಲ್ಲದಕ್ಕೂ ಒಂದು ಶಾಸ್ತ್ರ ಇದೆ. ಆ ಶಾಸ್ತ್ರ ಅಂದರೆ ಅದು ಪ್ರೂವನ್. ಅದು ನಮ್ಮ ಶಾಸ್ತ್ರ ಯಾವತ್ತೂ ಅದಕ್ಕೆ ಒಂದು ವ್ಯಾಲ್ಯೂ ಇರೋವಂಥದ್ದು. ಅದರಿಂದ ಅದನ್ನೆಲ್ಲ ತೆಗೆಸುವಂಥ ಕೆಲಸ ಆಗಬಾರ್ದು. ಅದಕ್ಕೆ ಒಂದು ರಕ್ಷಣೆಯಾಗಿ ಒಂದು ಕಾನೂನು ಸರ್ಕಾರ ತರಬೇಕು. ಉಗ್ರವಾದ ಶಿಕ್ಷೆ ಆಗುವಂಥದ್ದು ಒಂದು ಕಾನೂನು ತರಬೇಕು. ಈಗ ನೀವು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಅಂತ ಇದೆ ಅಲ್ವಾ, ಈಗ ಇದಕ್ಕೂ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಕ್ಕೂ ಏನು ಸಂಬಂಧ? ಮತ್ತು ಅವರು ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಜಾಸ್ತಿ ಆ ಒಂದು ಪ್ರೆಸರನ್ನು ಹಾಕ್ತಾ ಇದ್ದಾರೆ ಅಂತ ಅನ್ಸುತ್ತೆ ತಮಗೆ? ಎಲ್ಲ ಇವತ್ತು ನಾವು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಒಂದೇ ಬಂದಿಲ್ಲ, ಇಲ್ಲ ಹಲವಾರು ಸಂಘಟನೆಯವರು ಬಂದಿದ್ದಾರೆ. ಬೆಂಗಳೂರಲ್ಲಿರೋ ಎಲ್ಲ ಸಂಘಟನೆಯವರು ಬಂದಿದ್ದಾರೆ. ಇದೇ ರೀತಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ನಾವು DC ಆಫೀಸ್ಗೆ ಹೋಗಿ ಮನವಿ ಕೊಡಲಿಕ್ಕೆ ಎಲ್ಲ ಸಂಘಟನೆಯವ್ರ ಹತ್ರನೂ ಮಾತಾಡಿದ್ದೀವಿ. ಎಲ್ಲ ಸಂಘಟನೆಯವರು ಒಂದು, ನಾವು ಬ್ರಾಹ್ಮಣರು ಒಂದು ಏಕತೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಹೇಗೆ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ DC ಆಫೀಸಲ್ಲೂ ನಾವು ಮನವಿ ಕೊಟ್ಟಿದ್ದೀವಿ. ಒಂದೇ ಮನವಿ ಕೊಟ್ಟಿದ್ದೀವಿ ನಾವು, ಈ ಜನಿವಾರದ ಸುದ್ದಿಗೆ ತಂಟೆಗೆ ಯಾರು ಬರಬಾರ್ದು, ಮುಂದಿನ ದಿನಗಳಲ್ಲಿ ಪುನರಾವರ್ತಿ ಆಗಬಾರ್ದು. ಅದಕ್ಕೆ ಸರಿಯಾದ ಒಂದು ಕಾನೂನು ತನ್ನಿ, ಮಾಡಿರೋರನ್ನ ಡಿಸ್ಮಿಸ್ ಮಾಡಿ ಮಾಡಿರೋರಿಗೆ ಸರಿಯಾದ ಸೂಕ್ತ ಶಿಕ್ಷೆ ಕೊಡಿ ಅಂತ ಬಿಟ್ಟು ನಾವು ಕೇಳಿದ್ದೀವಿ. ಹೋರಾಟದ ಹಾದಿ ಏನಾದರೂ ಬೇರೆ ಏನಾದರೂ ಪ್ಲಾನ್ ಮಾಡಿದ್ದೀವಿ? ಖಂಡಿತವಾಗ್ಲೂ ಈಗ ನೋಡಿ, ಹೋರಾಟ ನಿರಂತರ. ಸಂಘಟನೆ ಇರೋದು ನಮ್ಮ ಸಮುದಾಯದ ಹಿತರಕ್ಷಣೆಗಾಗಿ. ನಮ್ಮ ಸಂಘಟನೆ ಒಂದು ನಮ್ಮ ವಿರುದ್ಧ ಯಾವ್ದಾದ್ರು ಇಂಥ ಘಟನೆಗಳು ನಡೆದಾಗ ನಾವು ಹೋರಾಟ ಮಾಡೇ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಸಂಘಟನೆ ಇರುವಂಥದ್ದು ನಮ್ಮ ಸಮುದಾಯದ ಒಂದು ಏಕತೆ ಮಾಡಲಿಕ್ಕೆ ಮತ್ತು ಅದನ್ನು ಗಟ್ಟಿಯಾಗಿ ಕಟ್ಟುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಆ ವಿದ್ಯಾರ್ಥಿಗೆ ಅವನಿಗೆ ತನಗೆ ಇಷ್ಟಪಟ್ಟಂತಹ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕು ಅಂತಿರುತ್ತೆ. ಯಾಕೆಂದರೆ ಅದನ್ನು ವರ್ಷಪೂರ್ತಿ ಕಷ್ಟಪಟ್ಟು ಒಂದು ಮಾರ್ಕ್ಸಲ್ಲಿ ಅವನು ಕಳ್ಕೊತಾನೆ. ಇಲ್ಲೇ ಬಡ ಮಕ್ಕಳು ತಂದೆ ತಾಯಿಗಳು ಸಾಲ ಸೋಲ ಮಾಡಿ ಸಹಕರಿಸುತ್ತಾರೆ. ಅವನಿಗೆ ಅದು ಸಿಗದೇ ಇದ್ದರೆ ಒಂದು ವರ್ಷ ಹಾಳಾಗೋದಲ್ದೇ ಎಲ್ಲೋ ಬೇರೆ ಕಡೆ ಗುಲ್ಬರ್ಗ ಕಡೆ ಸಿಕ್ಕರೆ ಅಲ್ಲೋಗಿ ಅವನು ಓದೋಕ್ಕಾಗಲ್ಲ. ಹಾಗಾಗಿ ಸರ್ಕಾರ ಅಧ್ಯಕ್ಷರು ಹೇಳಿದರೆ, DC ಅವ್ರಿಗೂ ಹೇಳಿದ್ದೀವಿ, ಆ ವಿದ್ಯಾರ್ಥಿಗಳಿಗೆ ಅವನು ಕೇಳಿದಂಥ ಇನ್ಸ್ಟಿಟ್ಯೂಷನಲ್ಲಿ ಆಗಬೇಕು. ಹಾಗಾಗಿ ಅದು ಅವನಿಗೆ ಸೀಟ್ ಕೊಡಬೇಕು. ಲಾಸ್ಟ್ ಟೈಮ್ ಖಂಡ್ರೆ ಅವ್ರು ಹೇಳಿದರು, ಅದೇ ಥರ ಅಲ್ಲ. ಆ ವಿದ್ಯಾರ್ಥಿಗಳೇ ಇಲ್ಲಿ ಬೆಂಗಳೂರಲ್ಲಿ ಅವ್ನಿಗೆ ಸಿಗಬೇಕಾಗತ್ತೆ. ಬೇರೆ ಯಾವುದೋ ಊರಲ್ಲಿ ಹೋಗಿ ಓದೋಕ್ಕಾಗಲ್ಲ. ಬಡವರು ಇರ್ತಾರೆ, ವರ್ಷ ಪೂರ್ತಿ ಅವನ ಜೀವನ ಹಾಳಾಗ್ತಾ ಇರುತ್ತೆ, ಅವ್ನ ಭವಿಷ್ಯ ಹಾಳಾಗುತ್ತೆ. ಇದರ ಬಗ್ಗೆ ಕಠಿಣವಾಗಿ ಒಂದು ನಿರ್ಧಾರವನ್ನು ತಗೊಳ್ತೀವಿ. ಇದನ್ನು ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಕೊಡದೇ ಇದ್ದರೆ ಹೋರಾಟ ಇನ್ನೂ ಜಾಸ್ತಿ ಆಗತ್ತೆ. ವಿಶೇಷವಾಗಿ ಈ ಏನು ಕೃತ್ಯ ಆಗಿದೆ, ಇದನ್ನು ಸರ್ಕಾರ ತಕ್ಷಣ ನೀವು ಜಾರಿಗೆ ಮಾಡಿ ಕರೆಕ್ಟಾಗಿ ಅವ್ರಿಗೆ ಸೀಟು ಅಲೋಕೇಶನ್ಸ್ ಎಲ್ಲ ಮಾಡಲೇ ಇಲ್ಲ ಅಂದರೆ ಕರ್ನಾಟಕ ಕರ್ನಾಟಕ ಬಂದ್ ಚಳುವಳಿಯನ್ನು ಬ್ರಾಹ್ಮಣ ಸಂಘಟನೆ ಕೊಡಬೇಕಾಗ್ತದೆ. ಎಚ್ಚರವಾಗಿ ಇವತ್ತೇ ಹೇಳ್ತಾ ಇದ್ದೀವಿ, ಸರ್ಕಾರಕ್ಕೆ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೀವು ಕಠಿಣ ಕ್ರಮವನ್ನು ತಗೊಳ್ಳಬೇಕು. ಬ್ರಾಹ್ಮಣರಂದರೆ ಅಲ್ಲ, ನಾವು ಬರೀ ಸಂಧ್ಯಾವಂದನ ಮಾಡೋದಿಲ್ಲ, ನಾವು ಪರಶುರಾಮ ಅವತಾರವೂ ಇದ್ದೀವಿ. ನಾವು ಎಲ್ಲದಕ್ಕೂ ರೆಡಿಯಾಗಿದ್ದೀವಿ, ಕಾನೂನಾಸ್ಪದವಾಗಿಯೂ ಕೂಡ ಮತ್ತು ಹೋರಾಟದ ಮುಖಾಂತರವೂ ಕೂಡ. ಅದಕ್ಕೆ ಬೇಗ ಕಠಿಣ ಕ್ರಮವನ್ನು ಕೊಡಬೇಕಾಗಿ ವಿನಂತಿ. ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಬ್ರಾಹ್ಮಣರು ಎಲ್ಲ ರಂಗದಲ್ಲೂ ಇದ್ದೀವಿ ನಾವು. ಆಮೇಲೆ ನಾವು ಹೇಳ್ತಾ ಇರ್ತೀವಿ, ಯಾವಾಗಲೂ ಹೇಳ್ತಾ ಇದ್ದೀವಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ನಮ್ಮಲ್ಲಿ ಪ್ರತಿಭೆ ಇದೆ. ನಮ್ಮ ಪ್ರತಿಭೆಯನ್ನು ತಡೆಯುವಂಥ ಕೆಲಸ ದಯವಿಟ್ಟು ಯಾರೂ ಮಾಡಬೇಡಿ. ಯಾಕೆಂದರೆ ಸರ್ಕಾರ ಗೈಡ್ಲೈನ್ಸನ್ನೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಇವರು ಅದನ್ನು ಗಾಳಿ ತೂರ್ತಾರೆ ಅಂದರೆ ಹಾಗಾದ್ರೆ ಏನು ಅರ್ಥ ಇದೆ ಇದು? ಅದರಿಂದ ಇದನ್ನು ಮುಖ್ಯಮಂತ್ರಿಯವರು ಗಮನಿಸ್ಬೇಕು, ಇದನ್ನು ಗಂಭೀರವಾಗಿ ಗಮನಿಸಬೇಕು. ಮುಂದಿನ ದಿನದಲ್ಲಿ ಈ ಥರ ರಿಪೀಟ್ ಆದರೆ ನಾವು ತಾಲೂಕು ಮಟ್ಟದಿಂದ ಹೊರಟು ಪ್ರತಿ ಜಿಲ್ಲೆಯಲ್ಲಿ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ. ನಮ್ಮ ಪ್ರತಿಭಟನೆಯಿಂದ ಬೇರೆಯವರಿಗೆ ನಾವು ತೊಂದರೆ ಮಾಡಲ್ಲ, ಆದರೆ ಅಧಿಕಾರಿಗಳಿಗೆ ಮಾತ್ರ ಖಂಡಿತವಾಗಿ ಅವರಿಗೆ ಶಿಕ್ಷೆ ಆಗುವವರೆಗೆ ನಾವು ಖಂಡಿತ ಬಿಡಲ್ಲ ಸರ್. ಈಗ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದಿಂದ ನಾವು ಇವಾಗ ಏನು ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಇದು ಸಾಂಕೇತಿಕ ಅಷ್ಟೇ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಉಗ್ರ ಹೋರಾಟ ಮಾಡ್ತಾ ಇದ್ವಿ. ನೋಡಿ, ಇವತ್ತಿನ ಕಾಲದಲ್ಲಿ ನಮ್ಮ ಮಕ್ಕಳು ಸಾಂಸ್ಕೃತಿಕ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ನಮ್ಮ ಒಂದು ಹಿಂದೂ ಸಂಸ್ಕೃತಿ ಏನಿದೆ ಅದನ್ನೆಲ್ಲ ಬಿಡ್ತಾ ಇದ್ದಾರೆ. ಅಂಥ ಸಮಯದೊಳಗೂ ನಮ್ಮ ಹಿಂದೂ ಮಕ್ಕಳು, ನಮ್ಮ ಬ್ರಾಹ್ಮಣ ಮಕ್ಕಳಾಗಲಿ, ಈಗ ನೀವು ಹೇಳೋ ಪ್ರಕಾರ ಜನಿವಾರ ಅನ್ನೋದು ಬ್ರಾಹ್ಮಣರೊಬ್ಬರಿಗೆ ಸೀಮಿತ ಆಗಿಲ್ಲ.
ಕ್ಷತ್ರಿಯರು ಹಾಕ್ತಾರೆ, ಅದನ್ನು ವಿಶ್ವಕರ್ಮರು ಹಾಕ್ತಾರೆ. ಹಾಗಾಗಿ ಜನಿವಾರ ಅನ್ನೋದಕ್ಕೆ ಅದರದ್ದೇ ಆದ ಪಾವಿತ್ರತೆ ಇದೆ. ನೀವು ಆ ಪಾವಿತ್ರತೆನ, ಹಿಂದೂ ಧರ್ಮನ ನೀವು ಒಂದು ಯಾವುದೇ ರೀತಿ ಕಡೆಗಣಿಸಿ ನೀವು ನಡೀತೀರಿ ಅನ್ನೋದಾದರೆ ನಮ್ಮ ಮಕ್ಕಳಿಗೆ ಮಾನಸಿಕವಾಗಿ ಅವರು ಕುಗ್ಗೋಗ್ತಾ ಇದ್ದಾರೆ. ಇವತ್ತು ಒಂದು ಸರ್ಕಾರ ಆಗಲಿ, ಒಂದು ಸಮಾಜ ಆಗಲಿ ನಮ್ಮ ಧರ್ಮನ ಎತ್ತಿಡಿಯುವಂಥ ಕೆಲಸ ಮಾಡಬೇಕೇ ವಿನಃ ಧರ್ಮವನ್ನು ಒಡೆದು ಧರ್ಮವನ್ನು ಹಾಳು ಮಾಡುವಂಥ ಕೆಲಸ ದಯವಿಟ್ಟು ಮಾಡಬಾರ್ದು. ನಾವು ಈ ಸರ್ಕಾರವನ್ನಾಗಲಿ ಮತ್ತು ಎಲ್ಲ ಅಧಿಕಾರಿಗಳನ್ನ ಕೇಳ್ಕೊತಾ ಇರೋದು ಒಂದೇ, ನಿಮ್ಮ ಮಕ್ಕಳು ಇದರಲ್ಲಿದ್ದಾರೆ. ಯಾಕೆಂದರೆ ಸರ್ಕಾರ ಅಥವಾ ಧರ್ಮದೊಳಗೆ ಇವತ್ತು PUC ನಮ್ಮ ಮಕ್ಕಳು ಮಾತ್ರ ಅಲ್ಲ, ನಾಳೆ ನಿಮ್ಮ ಮಕ್ಕಳು ಬರ್ತಾರೆ, ಆಗ ಅವರು ಇದೇ ರೀತಿ ಫೇಸ್ ಮಾಡಬೇಕಾಗತ್ತೆ. ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಒಂದು ಮನವಿ ಇದೆ ಏನಂದರೆ, ಇನ್ನು ಮುಂದೆ ಇಂಥ ಒಂದು ವಿಚಾರಗಳು ಮರುಕಳಿಸದೇ ಇರೋವಂತೆ ನೀವು ಕ್ರಮವನ್ನು ಕೈಗೊಳ್ಳಬೇಕು. ಹಾಗೆ ಎಲ್ಲರಲ್ಲೂ ನಾನು ಒಂದು ಮನವಿ ಏನಂದರೆ, ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಇಂತಹ ಯಾವುದೇ ಘಟನೆ, ಯಾವುದೇ ಜಿಲ್ಲೆ, ಯಾವುದೇ ರಾಜ್ಯ, ಯಾವುದೇ ಶಾಲೆನಲ್ಲಿ ನಡೆದ್ರು ನಾವು ನಿಮ್ಮ ಪರವಾಗಿದ್ದೀವಿ. ನೀವು ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಏನು ನ್ಯಾಯ ಸಲ್ಲಿಸೋದಕ್ಕೆ ನಾವು ಆದಷ್ಟು ಪ್ರಯತ್ನ ಪಟ್ಟು ನಿಮಗೆ ಜೊತೆಗೆ ಬೆಂಬಲವಾಗಿ ನಾವು ನಿಲ್ತೀವಿ ಅನ್ನೋದು ಒಂದು ಘೋಷಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನೋಡಿ, ಇವಾಗ ನಡೆದಿರುವಂಥ ಘಟನೆ ನಡಿಬಾರ್ದಾಗಿತ್ತು. ಆದರೆ ಇವರು ಡೆಲಿಬರೇಟಾಗಿ, ಅಂದರೆ ಅವಮಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಆ ಹುಡುಗರಿಗೆ ಜನಿವಾರನ ಕಟ್ ಮಾಡಿಸಿದ್ದಾರೆ. ಇದು ಸರ್ಕಾರ ಉದ್ದೇಶ ಅಲ್ಲ. ಸರ್ಕಾರ ಇದಕ್ಕೆ ಕಾನೂನು ತಂದಿದೆ, ಅದೆಲ್ಲ ಮಾಡಬಾರ್ದು ಅನ್ನೋಂಥ ಸೂಚನೆ ಕೂಡ ಕೊಟ್ಟಿದೆ. ಆದರೂ ಕೆಲವು ಅಧಿಕಾರಿಗಳು ಅಲ್ಲಿರೋರು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿ, ಜನಕ್ಕೆ ಕೆಟ್ಟ ಹೆಸರು ಬರಲಿ, ಬ್ರಾಹ್ಮಣರಿಗೆ ಮತ್ತು ಜನಿವಾರ ಹಾಕಿದವ್ರಿಗೆ ಅವಮಾನ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ. ಅದಲ್ಲದೆ ಅಂಥ ಧೈರ್ಯ ಇದ್ದರೆ ಇವರು ಬೇರೆ ಧರ್ಮದವ್ರಿಗೆ ಇದಕ್ಕೆ ಇವ್ರ ಕೈ ಹಾಕಕ್ಕೆ ತಾಕತ್ತಿದೆಯಾ, ಮಾಡ್ತಾರಾ? ಈ ಪ್ರಶ್ನೆ ಸರ್ಕಾರಕ್ಕಾಗಲಿ ಮತ್ತು ಮಾಡಿದವ್ರಿಗಾಗಲಿ ಈ ಪ್ರಶ್ನೆ ಕೇಳಿ ಅವ್ರು ಮಾಡಿದವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊತೀನಿ. ಇದು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಹೇಳಿಕೆಯಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.